$100 ಜಾಸ್ತಿ ಮಾಡಿ ಹೇಳಿದ್ರು. ಫಸ್ಟ್ ಆಫ್ ಆಲ್ ನಂಗೆ ಭಾಷೆ ಬರಲ್ಲ, ಚರ್ಚೆ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಇದನ್ನ ಹಿಂದೆ ತಾಯ್ಪೆ ವರ್ಲ್ಡ್ ಫೈನಾನ್ಸ್ ಸೆಂಟರ್ ಅಂತಾನೂ ಕರೀತಾ ಇದ್ರು. ಹಾಗೆ ಈ ಒಂದು ಬಿಲ್ಡಿಂಗ್ನ ಎತ್ತರ ಎಷ್ಟು ಅಂತ ಹೇಳಬೇಕಂದ್ರೆ ಸುಮಾರು 508 ಮೀಟರ್ಗಳು. ಯಾರ ಸವಿನೆನಪಿಗಾಗಿ ಈ ಒಂದು ಹಾಲ್ನ ಸ್ಥಾಪಿಸಿದ್ದಾರೋ ಅವರ ಒಂದು ಸ್ಟ್ಯಾಚು ನೋಡ್ಬೋದು. ತಾಯ್ವಾನ್ನ ಕ್ವೀನ್ ಡುವಾಂಗ್ನ ಜಯನಗರ ಫೋರ್ಟ್ ಬ್ಲಾಕ್ ಅನ್ಸುತ್ತಿದ್ದು ತುಂಬಾನೇ ಕ್ರೌಡೆಡ್ ಇದೆ. ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುವಿಸ್ ವರ್ಲ್ಡ್. ನೋಡ್ತಾ ಇರುವಂತಹ ಎಲ್ರಿಗೂ ಸ್ವಾಗತ. ತಾಯ್ಪೆ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ನಾನು ಒಂದಷ್ಟು ಪ್ಲೇಸಸ್ ನ ವಿಸಿಟ್ ಮಾಡಿದ್ದೆ, ಹಾಗೆ ಅದರ ವಿಡಿಯೋನು ಮಾಡಿದ್ದೆ. ಇವತ್ತು ಕೂಡ ನಾನು ಇಲ್ಲಿ ಕೆಲವೊಂದು ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಶಾಪಿಂಗ್ ಸ್ಟ್ರೀಟ್ಸ್, ಶಾಪಿಂಗ್ ಮಾಡ್ಬೇಕು, ಏನಾದ್ರೂ ಇಲ್ಲಿಂದ ತಗೊಂಡು ಹೋಗ್ಬೇಕು ನೆನಪಿಗೆ ಅಂತ ಪ್ಲಾನ್ ಮಾಡ್ತಾ ಇದ್ದೇನೆ. ನೋಡೋಣ ಯಾವೆಲ್ಲ ಪ್ಲೇಸಸ್ ನ ಕವರ್ ಮಾಡಕ್ ಆಗುತ್ತೆ ಅಂತ. ಆದಷ್ಟು ಜಾಸ್ತಿ ಪ್ಲೇಸಸ್ ನ ಕವರ್ ಮಾಡೋದಕ್ಕೆ ಹಾಗೂ ನಿಮ್ಗೂ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. 2 hours later. ಬಸ್ಸಲ್ಲಿ ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡಿ ಆಮೇಲೆ ಒಂದು 10 ಮಿನಿಟ್ಸ್ ವಾಕ್ ನಂತರ ನಾವು ರೀಚ್ ಆಗಿದ್ದೇವೆ ಕ್ವೀನ್ ಡುವಾಂಗ್ ಶಾಪಿಂಗ್ ಡಿಸ್ಟ್ರಿಕ್ಟ್. ಸೊ ನೋಡಿ, ಈಗ ನಾವು ಶಾಪಿಂಗ್ ಡಿಸ್ಟ್ರಿಕ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೇವೆ. ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ಬೋದು ಎರಡು ಕಡೆಗಳಲ್ಲಿ ಶಾಪ್ಸ್ ಇದೆ. ಕ್ಲೋತ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಟಾಯ್ಸ್ ಕೂಡ ಇದೆ. ವಾವ್, ಇದನ್ನ ನೋಡ್ಬೇಕು. ಮಾರ್ಕೆಟ್ ಒಳಗಡೆ ನೋಡ್ಬೋದು, ಇದು ನೊಣಗಳನ್ನ ಓಡಿಸೋದಕ್ಕೆ ಹಿಂಗೇನೋ ತಿರುಗ್ತಾ ಇದೆ, ರೊಟೇಟ್ ಮಾಡ್ತಾ ಇದೆ. ತಾಯ್ವಾನ್ನ ಕ್ವೀನ್ ಡುವಾಂಗ್ನ ಜಯನಗರ ಫೋರ್ಟ್ ಬ್ಲಾಕ್ ಅನ್ಸುತ್ತಿದ್ದು ತುಂಬಾನೇ ಕ್ರೌಡೆಡ್ ಇದೆ. ಯೂಶ್ವಲಿ ಫಾರಿನರ್ಸ್ ಇಂಡಿಯಾಗೆ ಬಂದಾಗ ಅವರಿಗೆ ಶಾಪಲ್ಲಿ ಹೇಗೆ ಜಾಸ್ತಿ ಪ್ರೈಸ್ ನ ಹೇಳ್ತಾರೋ ಹಂಗೆ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ನಾನೊಂದು ನೇಲ್ ಪಾಲಿಶ್ ನೋಡಿದೆ, ತುಂಬಾ ಚೆನ್ನಾಗಿದ್ದು. ನನ್ನ ಹೆಂಡತಿಗೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಅಲ್ಲಿ ಆಕ್ಚುಲ್ ಪ್ರೈಸ್ ಟ್ಯಾಗ್ ಅಲ್ಲಿ ಇದ್ದಿದ್ದು $80 ಅಂತ. ನಾನು ಅದ್ರ ಪ್ರೈಸ್ ನ ಅವ್ರ ಹತ್ರ ಕೇಳಿದೆ, ಆ ಶಾಪ್ ಓನರ್ ಹತ್ರ. ಅವರು ನಮ್ಗೆ 180 ಅಂತ ಹೇಳಿದ್ರು, $100 ಜಾಸ್ತಿ ಮಾಡಿ ಹೇಳಿದ್ರು. ಫಸ್ಟ್ ಆಫ್ ಆಲ್ ನಂಗೆ ಭಾಷೆ ಬರಲ್ಲ, ಚರ್ಚೆ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಟ್ರೈ ಮಾಡಿದೆ, ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅವರಿಗೆ ಕೇಳೋದಕ್ಕೆ, ರಿಕ್ವೆಸ್ಟ್ ಮಾಡೋದಕ್ಕೆ ಏನಕ್ಕೆ ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ. ಅವ್ರು ಹೇಳಿದ್ರು ಅದೇ ಪ್ರೈಸ್, ಆ ಪ್ರೈಸ್ ಅಲ್ಲೇ ಕೊಡೋದು, ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ಫಸ್ಟ್ ಈ ತರ ಎಕ್ಸ್ಪೀರಿಯನ್ಸ್ ತುಂಬಾ ಜನ ಫಾರಿನರ್ಸ್ಗೆ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ. ಹಾಗೆ ನಮಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಆಗಿದೆ. ಇದೊಂಥರ A to Z ಮಾರ್ಕೆಟ್ ಅಂತ ಹೇಳ್ಬೋದು. ಇಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ. ಸೊ ಬ್ಯಾಗ್ಸ್, ಚಪ್ಪಲಿ, ತರಕಾರಿ, ಫ್ರೂಟ್ಸ್, ಮತ್ತೆ ಮೀನು, ಮಾಂಸ, ಏನ್ ಬೇಕು ಅದೆಲ್ಲಾನು ಇದೆ. ಒಳಗಡೆನೆ ಹೋಟೆಲ್ ಕೂಡ ಇದೆ, ಆಮೇಲೆ ಚಿಕ್ಕ ಪುಟ್ಟ ಶಾಪ್ಸ್ ಆಗಿರ್ಬೋದು. ಕ್ವೀನ್ ಡುವಾಂಗ್ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಆಯ್ತು. ಹಾಗೆ ಇವಾಗ ಇನ್ನೊಂದು ಪ್ಲೇಸ್ ನ ವಿಸಿಟ್ ಮಾಡಬೇಕು. 1 hour later. ಕ್ವೀನ್ ಡುವಾಂಗ್ ಶಾಪಿಂಗ್ ಮಾರ್ಕೆಟ್ನಲ್ಲಿ ಶಾಪಿಂಗ್ ಮುಗಿಸಿ ಇವಾಗ ನಾವು ರೀಚ್ ಆಗಿರುವಂಥದ್ದು ತಾಯ್ಪೆನ ಒಂದು ಫೇಮಸ್ ನೈಟ್ ಮಾರ್ಕೆಟ್, ಶಿಲಿನ್ ನೈಟ್ ಮಾರ್ಕೆಟ್ಗೆ. ಸೊ ಅಲ್ಲಿ ನಾವು ಲೋಕಲ್ ನೈಟ್ಸ್ ಹತ್ರ ಕೇಳಿದಾಗ ಈ ಒಂದು ಮಾರ್ಕೆಟ್ ತುಂಬಾ ಫೇಮಸ್ ಅಂತ ಹೇಳಿದರು. ಹಾಗೆ ನಾವು ಬರಬೇಕಾದ್ರೆ ನೋಡ್ಬೋದು ತುಂಬಾ ಕ್ರೌಡೆಡ್ ಆಗಿತ್ತು. ಸೊ ಪ್ರೀವಿಯಸ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಇಲ್ಲಂತೂ ಜನ ಸಾಗರ ಕಂಡು ಬರ್ತಾ ಇತ್ತು. ಇಲ್ಲಿ ಸುತ್ತಾಡ್ತಾ ನಾವು ಸ್ಟ್ರೀಟ್ ಫುಡ್ನ ನೋಡಬೇಕು ಅಂತ ಬಂದರೆ ಯಾವ ಫುಡ್ಡನ್ನು ತಿನ್ನೋ ಥರ ಅಂತೂ ಕಾಣಿಸಲಿಲ್ಲ ನಮಗೆ. ಅಲ್ಲಿಂದ ಸ್ವಲ್ಪ ಮುಂದೆ ವಾಕ್ ಮಾಡಿದ್ರೆ ನಮಗೆ ಇನ್ನೊಂದು ಟೆಂಪಲ್ ಕಣ್ಣಿಗೆ ಬಿತ್ತು. ಸೊ ಆ ಟೆಂಪಲ್ ಹೇಗಿದೆ ಅದನ್ನು ಕೂಡ ನೋಡೋಣ ಅಂತ ಟೆಂಪಲ್ ಒಳಗಡೆನೂ ಹೋದೆ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಇಲ್ಲಿ ಶೂಸ್ ಬಿಚ್ಚಾಕಿ ಹೋಗಬೇಕು ಅಂತ ಇಲ್ಲ, ಶೂಸ್ ಜೊತೆಗೇನೆ ಟೆಂಪಲ್ ಒಳಗಡೆನೂ ಹೋಗ್ಬೋದು. ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಕಾಮ್ ಆಗಿತ್ತು. ಒಳಗಡೆ ಪ್ರಶಾಂತವಾದ ವಾತಾವರಣ, ಹಾಗೆ ಹೊರಗಡೆ ಎಷ್ಟು ಗದ್ದಲ ಇತ್ತೋ ಅಷ್ಟೇ ಸೈಲೆಂಟ್ ಆಗಿ, ಅಷ್ಟೇ ಕೂಲ್ ಆಗಿತ್ತು ಒಳಗಿನ ಈ ಒಂದು ಎನ್ವೈರ್ಮೆಂಟ್.
ನಾವೀಗ ಚಿಯಾಂಗ್ ಕೈ ಶೇಕ್ ಮೆಮೋರಿಯಲ್ ಹಾಲ್ನ ರೀಚ್ ಆಗಿದ್ದೇವೆ. ಸೊ ನನ್ನ ಲೆಫ್ಟ್ಗೆ ಥಿಯೇಟರ್ ಇದೆ, ಸೊ ನ್ಯಾಷನಲ್ ಥಿಯೇಟರ್, ಆ್ಯಂಡ್ ರೈಟ್ಗೂ ಕೂಡ ಥಿಯೇಟರ್ ಇದೆ. ಸೊ ಇಲ್ಲೇನು ಕಾಣಿಸ್ತದೆ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಕಾನ್ಸರ್ಟ್ಗಳು ನಡೀತದೆ. ಹಾಗೆ ಇದರ ಈ ಕಡೆ ಕೂಡ, ಸೊ ಲೆಫ್ಟ್ ಸೈಡಲ್ಲೂ ಕೂಡ ಇರುವಂಥದ್ದು ಸೊ ನ್ಯಾಷನಲ್ ಥಿಯೇಟರ್. ಅಲ್ಲಿಂದ ಮುಂದೆ ಹೇಗೆ ನೋಡಿದ್ರೆ ಅಲ್ಲೇನು ಕಾಣಿಸ್ತಾ ಇದೆ ಸೆಂಟ್ರಲ್ಲಿ, ಅದು ಚಿಯಾಂಗ್ ಕೈ ಶೇಕ್ ಮೆಮೋರಿಯಲ್ ಹಾಲ್. ಚಿಯಾಂಗ್ ಕೈ ಶೇಕ್ ಮೆಮೋರಿಯಲ್ ಹಾಲ್ ಏನಿದೆ, ಸೊ ಇದನ್ನ 1975ರಲ್ಲಿ ಚಿಯಾಂಗ್ ಕೈ ಶೇಕ್ ಫಾರ್ಮರ್ ಪ್ರೆಸಿಡೆಂಟ್ ಅವರ ಸವಿನೆನಪಿಗಾಗಿ ಇದನ್ನು ಇಲ್ಲಿ ಸ್ಥಾಪಿಸಿರುವಂಥದ್ದು. ಸದ್ಯಕ್ಕೆ ಇವಾಗ ಮೆಮೋರಿಯಲ್ ಹಾಲ್ನ ಸ್ಟೇರ್ಸ್ನ ಹತ್ತುತ್ತಾ ಇದ್ದೇವೆ. ಮೇಲ್ಗಡೆಯಿಂದ ಹೊರಗಡೆ ವ್ಯೂ ಹೆಂಗೆ ಕಾಣಿಸುತ್ತೆ ಅದನ್ನು ಕೂಡ ನೋಡೋಣ. ಮೆಮೋರಿಯಲ್ ಹಾಲ್ ಮೇಲ್ಗಡೆಯಿಂದ ಕೆಳಗಡೆ ವ್ಯೂ ನೋಡಿ. ಮೇಲ್ಗಡೆ ಬಂದು ಸುಸ್ತಾಗಿದೆ, ಈಗ ಇನ್ನೂ ಹೊರಗಡೆ ಹೋಗ್ತೇವೆ. ಇಲ್ಲೇನಿದೆ, ಫಾರ್ಮರ್ ಪ್ರೆಸಿಡೆಂಟ್ ಚಿಯಾಂಗ್ ಕೈ ಶೇಕ್ ಅವರ ಪ್ರತಿಮೆ ಇದೆ, ಸ್ಟ್ಯಾಚ್ಯೂ ಇದೆ. ಯಾರ ಸವಿನೆನಪಿಗಾಗಿ ಈ ಒಂದು ಹಾಲ್ನ ಸ್ಥಾಪಿಸಿದ್ದಾರೋ ಅವರ ಒಂದು ಸ್ಟ್ಯಾಚ್ಯೂ ನೋಡ್ಬೋದು. 1 hour later. ಹಾಗೆ ಮೆಮೋರಿಯಲ್ ಹಾಲಿಂದ ನಾವು ಲಿಫ್ಟಲ್ಲಿ ಮೇಲೆ ಬಂದೆ. ಇಲ್ಲೊಂದು ಸ್ವಲ್ಪ ನೋಡ್ಬೋದು, ಪೆನ್ಸಿಲ್ ಸ್ಕೆಚಸ್ ಎಲ್ಲ ಮಾಡಿದ್ದಾರೆ. ತುಂಬಾನೇ ಕ್ರಿಯೇಟಿವ್ ವರ್ಕ್ಸ್ಗಳು. ಆಮೇಲೆ ಇಲ್ಲಿ ಮೋಸ್ಟ್ಲಿ ಯಾರೋ ಮಕ್ಕಳು ಮಾಡಿರುವಂಥದ್ದು, ಗೊತ್ತಿಲ್ಲ, ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ತೇನೆ. ಎಸ್, ಫೋಟೋಸ್ ಕೂಡ ಇದೆ, ಮಾಡಿರೋ ಮಕ್ಕಳ ಫೋಟೋಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಎಲ್ಲ ಫ್ರೇಮ್ ಹಾಕ್ಬಿಟ್ಟು ಇಲ್ಲಿ ಜನರ ವೀಕ್ಷಣೆಗೆ ಇಟ್ಟಿದ್ದಾರೆ. ಸೂಪರ್. ಇದೊಂಥರ ಕ್ರಿಯೇಟಿವ್ ಫ್ಲೋರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಎಲ್ಲಾ ತರದ ಕ್ರಿಯೇಟಿವ್ ವರ್ಕ್ಸ್ ಇಲ್ಲಿ ಕಾಣ್ತಾ ಇದೆ. ಈಗ ನಾನು ಬಂದು ರೀಚ್ ಆಗಿರುವಂಥದ್ದು ತಾಯ್ವಾನ್ನ ರಾಜಧಾನಿ ತಾಯ್ಪೆ ನಗರದಲ್ಲಿ ಇರುವಂತಹ ಒಂದು ಪ್ರಖ್ಯಾತ ಗಗನಚುಂಬಿ ಕಟ್ಟಡ, ಅದೇ ತಾಯ್ಪೆ 101. ಇದನ್ನ ಹಿಂದೆ ತಾಯ್ಪೆ ವರ್ಲ್ಡ್ ಫೈನಾನ್ಸ್ ಸೆಂಟರ್ ಅಂತಾನೂ ಕರೀತಾ ಇದ್ರು. ಹಾಗೆ ಈ ಒಂದು ಬಿಲ್ಡಿಂಗ್ನ ಎತ್ತರ ಎಷ್ಟು ಅಂತ ಹೇಳಬೇಕಂದ್ರೆ ಸುಮಾರು 508 ಮೀಟರ್ಗಳು. ಇದು 2004ರಿಂದ 2010ರವರೆಗೆ ವಿಶ್ವದ ಅತ್ಯಂತ ಎತ್ತರವಾದ ಕಟ್ಟಡ ಅಂತ ಹೆಸರುವಾಸಿಯಾಗಿತ್ತು. ಇದರಲ್ಲಿರುವಂಥ ಫ್ಲೋರ್ಸ್ ಎಷ್ಟು ಅಂತ ಹೇಳಿದ್ರೆ 101. ಸೊ ಅದಕ್ಕೆ ಅದು ತಾಯ್ಪೆ 101 ಅಂತ ಫೇಮಸ್. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಆಲ್ರೆಡಿ ಸ್ಲಾಟ್ಸ್ ಕ್ಲೋಸ್ ಆಯಿತು. ಆಮೇಲೆ ಇವಾಗ ಬೇರೆಲ್ಲ ಫ್ಲೋರ್ಸ್ ಇದೆ, ಬಟ್ ಇಲ್ಲಿ ಟಿಕೆಟ್ ತೋರಿಸ್ತೇನೆ ಪ್ರೈಸ್ ಎಷ್ಟಿದೆ ಅಂತ. ಸೊ ಇಂಗ್ಲಿಷ್ ಟಿಕೆಟ್ ಪರ್ಚೇಸಿಂಗ್. ಸದ್ಯಕ್ಕೆ ನಮ್ಮ ಕಂಟ್ರಿ ಎಲ್ಲಿದೆ, ಇಂಡಿಯಾ ಕಾಣಿಸ್ತಾ ಇಲ್ಲ, ಅದರ್. ಸೊ ಪ್ರೈಸ್ ಬಂದುಬಿಟ್ಟು $600 ಆಗುತ್ತೆ. A few minutes later. ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು. ಹಾಗೆ ಇಷ್ಟ ಆದರೆ ಪ್ಲೀಸ್ ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಾರ ಇನ್ನೊಂದು ವ್ಲಾಗ್ ಜೊತೆ ನಾನು ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.